ಹಾಯ್ ಬ್ಯೂಟೀಸ್, ಇವತ್ತು ನಾನು ಹೊಸ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇದು ಮಾಸ್ಕಿಂಗ್ ಟೇಪ್ ಅಂತ. ಸೊ ಇದನ್ನು ಯೂಸ್ ಮಾಡಿಕೊಂಡು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಏನಪ್ಪ ಅಂತಂದರೆ ಈಗ ಯೂಶ್ವಲಿ ನಾವು ಮೆಹಂದಿ ಹಾಕೊಂಡ ಮೇಲೆ ಕೈಯನ್ನು ಎಂಡಿಗೆ ಫಿಲ್ ಮಾಡ್ಕೊತಿರ್ತೀವಿ. ಸೊ ನಾರ್ಮಲ್ ಆಗಿ ಫಿಲ್ ಮಾಡ್ಕೊಳ್ಳೋಕ್ಕಿಂತ ಈ ಥರ ಟೈಪ್ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ಕ್ರಿಯೇಟ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಇದು ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ಎಂಡ್ವರೆಗೂ ನೋಡೋಣ ಬನ್ನಿ. ಫಸ್ಟ್ ಏನಂತಂದರೆ ಇದನ್ನು ಶಾರ್ಟ್ ಆಗಿ ಲೈಕ್ ತಿನ್ ಲೇಯರ್ ಆಗಿ ಕಟ್ ಮಾಡಿಕೊಂಡು ಕೈಗೆ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಮೆಹಂದಿನ ಫಿಲ್ ಮಾಡ್ಕೋಬೇಕು. ಫಿಲ್ ಅಂದರೆ ನೀಟಾಗಿ ಅಪ್ಲಿಕೇಶನ್ ಮಾಡಿಕೊಂಡು ಟೇಪ್ ಮೇಲೆ ಹಾಕಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಲೈಕ್ ನಿಮ್ಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ. ಸೊ ಟೇಪ್ ಮೇಲೆ ಕೂಡ ಹಾಕೋಬಹುದು. ಸೊ ಹಾಕೊಂಡಾದ್ಮೇಲೆ ಲೈಕ್ ಕ್ಲಿಯರ್ ಆಗಿ ನೀಟಾಗಿ ಫುಲ್ ಫಿನಿಶಿಂಗ್ ಕೊಡಬೇಕು. ಸೊ ಇದೇ ಥರ ಎಲ್ಲ ಫಿಂಗರ್ಸ್ಗೂ ನೀಟಾಗಿ ಟಚ್ ಅಪ್ ಕೊಟ್ಕೊಂಡು ಅದನ್ನು ಏನು ಮಾಡಬೇಕು, ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡಾದ್ಮೇಲೆ ಒಂದು ಇದೆ ಆ್ಯಕ್ಚುಲಿ ಅಲ್ತಮಾಷ್ ಅಂತ ಹೇಳಿ ಮೆಹಂದಿ. ಸೊ ನಿಮ್ಗೊಂದು 20 to 30 minutes ಮೇ ಬಿ ಬಿಟ್ಟರೆ ಸಾಕು, ಕಲರ್ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಫಿಂಗರ್ಸಿಗೂ ಫಿಲ್ ಮಾಡ್ಕೊಂಡಾದ್ಮೇಲೆ ನಾನು 20 to 30 minutes ಬಿಟ್ಟಾದಾದಮೇಲೆ ನೆಕ್ಸ್ಟು ನಾನು ವಾಶ್ ಮಾಡಿದೆ. ಸೊ ವಾಶ್ ಮಾಡಿದ್ಮೇಲೆ ಲೈಕ್ ಅದು ಕ್ಲಿಯರಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಆ ಟೇಪ್ನ ನೀಟಾಗಿ ರಿಮೂವ್ ಮಾಡಿ. ಸೊ ನೋಡಿ ಫೈನಲ್ ಆಗಿ ಹೇಗಿತ್ತು ಅಂತ. ಸೊ ಇದೇ ಥರ ಹೊಸ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ಸ್ಪೆಷಲಿ ಮೆಹಂದಿ ಆರ್ಟಿಸ್ಟಿಗೆ ನ್ಯೂ ಟ್ರಿಕ್ ಅಂತ ಹೇಳ್ಬೋದು, ಅಥವಾ ನ್ಯೂ ಟಿಪ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಮೀಟ್ ವಿತ್ ನೆಕ್ಸ್ಟ್ ಟಿಪ್, ಬಾಯ್.